ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಕೆಟ್ಟ ದೃಷ್ಟಿ ಬೀಳ್ತಾ ಇದೆ. ಎಲ್ಲೇ ಹೋದ್ರೂ ನಮಗೆ ಕೆಟ್ಟ ದೃಷ್ಟಿ ಬೀಳ್ತಾ ಇದೆ. ಹಾಗೆ ನಾವು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ನಾವು ಚೆನ್ನಾಗಿ ರೆಡಿ ಮಾಡ್ಕೊಂಡು ಹೋಗಿದ್ದೀವಿ, ಒಳ್ಳೆಯ ಬಟ್ಟೆಗಳನ್ನು ಹಾಕೊಂಡು ಹೋಗಿದ್ದೀವಿ, ಗೋಲ್ಡ್ ಹಾಕೊಂಡು ಹೋಗಿದ್ದೀವಿ ಅಂತ ಹೇಳಿದ ತಕ್ಷಣ ಮನೆಗೆ ಬಂದ ತಕ್ಷಣ ಕೆಟ್ಟ ದೃಷ್ಟಿ ಬಿದ್ದಿದೆ ಈ ಥರ ಎಲ್ಲ ನಾವು ಹೇಳುವಂಥದ್ದು ಸಹಜ. ಹಾಗೇನೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ನಾವು ಹೋಗಬೇಕಾದ್ರೂ ಕೂಡ ನಮಗೆ ಸಾಕಷ್ಟು ಒಂದು ದೃಷ್ಟಿಗಳು ನಮ್ಮನ್ನು ಫಾಲೋ ಮಾಡ್ತಾನೆ ಇರುತ್ತೆ. ಅದನ್ನೇ ನಾವು ನೆಗೆಟಿವಿಟೀಸ್ ಅಂತ ಕರೆಯುವಂಥದ್ದು. ಸೊ ನಮ್ಗೆ ಅನ್ಸುತ್ತೆ, ಎಷ್ಟು ನಾನು ಒಳ್ಳೆ ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ, ನನಗೆ ಯಾಕೋ ಕೆಲಸ ಸಕ್ಸಸ್ ಆಗಲೇ ಇಲ್ಲ ಅಂತ. ಹಾಗೇನೆ ಎಷ್ಟೋ ಒಂದು ಇಂಟರ್ವ್ಯೂಸ್ಗೆ ಹೋಗ್ತಾ ಇರ್ತೀರಿ, ಜಾಬ್ ಇಂಟರ್ವ್ಯೂಸ್ಗೆ. ಅಲ್ಲಿ ಹೋಗ್ಬೇಕಾದ್ರೂ ನನಗೆ ಕೆಲಸ ಆಗಲಿಲ್ಲ ಅನ್ನೋವಂಥದ್ದು ಎಷ್ಟೋ ಜನ ಅಂದ್ಕೊಂಡು ಬರ್ತೀರಿ. ನೀವು ಕೆಲಸ ಇಂಟರ್ವ್ಯೂಗೆ ಹೋಗಬೇಕು ಅನ್ನೋವಂಥ ಸಂದರ್ಭದಲ್ಲಿ ನಾವು ಎಷ್ಟೋ ಸಾರಿ ಏನಾಗುತ್ತೆ ಗೊತ್ತಾ, ಈ ಜಾಯಿಂಟ್ ಫ್ಯಾಮಿಲಿ ಅಂತ ಇದ್ದಾಗ ಮನೆಯಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದನೇ ನಮಗೆ ಎಷ್ಟೋ ಬಾರಿ ದೃಷ್ಟಿ ಬೀಳುವಂಥದ್ದು ಸಹಜನೇ. ಅದು ಅಕ್ಕಪಕ್ಕದವರಿಂದ ಯಾರಿಗಾದ್ರೂ ನಾವು ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣವೇ ಒಂದು ಕೆಟ್ಟ ದೃಷ್ಟಿ ಬೀಳೋ ಅಂಥದ್ದಂತೂ ಸಹಜ. ಕೆಟ್ಟ ದೃಷ್ಟಿ ಬೀಳದೇ ಇದ್ರೂ ಸಹ, ಇವರು ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರಂತೆ, ಇವತ್ತು ಇಂಟರ್ವ್ಯೂ ಇದೆಯಾ, ಹಾಗಿದೆಯಾ ಹೀಗಿದೆಯಾ ಅನ್ನುವಂಥದ್ದೇ ಒಂದು ದೃಷ್ಟಿ ಆಗುತ್ತೆ. ಸೊ ಹೀಗಿರುವಾಗ ಅಲ್ಲಿ ಕೂಡ ನಮಗೆ ಸಕ್ಸಸ್ ಆಗಲಿಲ್ಲ ಅಂದ್ಕೊಂಡು ಎಷ್ಟೋ ಜನ ಬರ್ತೀರಿ. ಮದುವೆ ವಿಚಾರದಲ್ಲಿ ನಾವೊಂದು ಹುಡುಗನ ನೋಡಕ್ಕೆ ಹೋಗ್ತಾ ಇದ್ದೀವಿ, ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಎಂದಾಗಲೂ ಸಹ ಎಷ್ಟೋ ಬಾರಿ ನಮಗೆ ಹೇಳಿದಂಥ ವಿಚಾರಗಳು, ಬಾಯಿಂದ ನಾವು ಹೇಳಿ ಹೋದಂಥ ಒಂದು ವಿಚಾರಗಳು ನಡೆಯದೇ ಇಲ್ಲ. ಅದಕ್ಕೂ ಕೂಡ ದೃಷ್ಟಿ ತಾಗಿದೆ ಅಂತಲೇ ನಾವು ಹೇಳುವಂಥದ್ದು. ಎಷ್ಟೋ ಜನ ಮನೆಯಲ್ಲಿ ಒಂದು ವಯಸ್ಸು ಹೋಗಿರೋ ಅಜ್ಜ ಅಜ್ಜಿ ದೊಡ್ಡವರು ಏನು ಹೇಳ್ತಾರೆ, ಒಂದು ಕೆಲಸ ಆಗೋವರೆಗೂ ಯಾರ ಮುಂದೂ ಬಾಯಿ ಬಿಡಬೇಡಿ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ಹೇಳ್ತಾ ಇರಬೇಕಾದ್ರೆ ನಮಗನ್ಸುತ್ತೆ, ಇದಕ್ಕೆ ಏನಾದರೂ ಒಂದು ಪರಿಹಾರ ಇಟ್ಕೊಳ್ಬೇಕಲ್ವಾ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ಯಾವ ಕೆಲಸ ಮಾಡಬೇಕು ಅಂದ್ಕೊಂಡು ಹೊರಟಿದ್ದೀವೋ ಆ ಕೆಲಸ ಸಕ್ಸಸ್ ಆಗೋವರೆಗೂ ಯಾರ ಮುಂದೆನೂ ನೀವು ಶೇರ್ ಮಾಡ್ಕೊಳ್ಬೇಡಿ. ಸಕ್ಸಸ್ ಆಗೋವರೆಗೂ ಇಂಥದ್ದೇ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲೇ ಹೋಗ್ತಾ ಇದ್ದೀನಿ, ಇವರೊಟ್ಟಿಗೆ ಹೋಗ್ತಾ ಇದ್ದೀನಿ, ಹೀಗೆ ಮಾಡ್ತಾ ಇದ್ದೀನಿ ಅನ್ನೋವಂಥ ಈ ಒಂದು ಇನ್ಫಾರ್ಮೇಷನ್ಸ್ನ ಯಾರೊಟ್ಟಿಗೂ ನೀವು ಶೇರ್ ಮಾಡ್ಕೊಳ್ಬೇಡಿ. ಮೊದಲನೇದು. ಎರಡನೇದು ಏನು ಅಂತ ಹೇಳಿದ್ರೆ, ಈಗ ಆಯಿತು ಗೊತ್ತಾಗಿದೆ, ನಾವು ಹೋಗೋ ಅಂಥದ್ದು ಬರೋ ಅಂಥದ್ದು ಇದಷ್ಟೇ ಅಲ್ಲ, ದಿನನಿತ್ಯವೂ ನಾವು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ, ಅಂದರೆ ನಾವು ಆಫೀಸ್ಗೆ ಹೋಗ್ತಾ ಇರ್ತೀವಿ ಅಂದರೆ ನಮ್ಮ ವರ್ಕ್ ಪ್ಲೇಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಹೋಗ್ತಾ ಇರ್ತೀವಿ. ನಮ್ಮದೇ ಆದ ಒಂದು ಬಿಸ್ನೆಸ್ ಪ್ಲೇಸ್ ಇರುತ್ತೆ. ಎಲ್ಲೆಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವೋ ಅಲ್ಲೆಲ್ಲ ನಾವು ಓಡಾಡ್ಕೊಂಡಿರ್ತೀವಿ. ಎಲ್ಲ ಕಡೆಗೆ ಈ ಥರ ಒಂದು ದೃಷ್ಟಿಗಳು ನಮ್ಮನ್ನು ಫಾಲೋ ಮಾಡ್ತಾನೆ ಇರುತ್ತೆ. ಅದಕ್ಕೆ ಒಂದು ಸಣ್ಣದಾದ ಒಂದು ರೆಮಿಡಿನ ತಗೊಂಡು ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ನಮ್ಮ ಒಂದು ಕ್ಲಾಸ್ಗಳಲ್ಲಿ ಮೋಜೋ ಬ್ಯಾಗ್ಸ್ ಅಂತ ಹೇಳಿ ನಾವು ಪ್ರಿಪೇರ್ ಮಾಡಿ ಕೊಡೋ ಅಂಥದ್ದು. ನೋಡಿ, ಈ ಒಂದು ಪೌಚ್ ನಿಮಗೆ ಬ್ಯಾಗ್ ಸಿಗುತ್ತೆ ನೋಡಿ. ಇದನ್ನು ನಾವು ಏನು ಹೇಳ್ತೀವಿ, ಈ ಥರ ಮಾಡಿ ನಿಮಗೆ ಎಷ್ಟೋ ಸಾತಿ ಒಂದು ಗಿಫ್ಟ್ ಕೊಡೋ ಅಂಥದ್ದು. ಗೋಲ್ಡ್ ಶಾಪಲ್ಲಿ, ಜ್ಯುವೆಲರಿ ಶಾಪಲ್ಲಿ ಯಾವುದೇ ಒಂದು ಸಿಲ್ವರ್ ಐಟಮ್ ತಗೊಂಡಾಗ ನಿಮಗೆ ಈ ಥರ ಒಂದು ಬ್ಯಾಗ್ ನಿಮಗೆ ಸಿಕ್ಕಿರುತ್ತೆ. ಸೊ ಇದನ್ನು ನಾವು ನಮ್ಮ ಕ್ಲಾಸ್ಗಳಲ್ಲಿ ಇದನ್ನು ಮೋಜೋ ಬ್ಯಾಗ್ಸ್ ಅಂತಾನೆ ನಾವು ಕರಿತೀವಿ. ಈ ಒಂದು ಬ್ಯಾಗ್ಗಳಲ್ಲಿ ನಾವು ಕೆಲವೊಂದು ತುಂಬ ಒಂದು ಇಂಪಾರ್ಟೆಂಟ್ ಆಗಿರೋವಂಥ, ಒಂದು ಪವರ್ಫುಲ್ ಆಗಿರೋವಂಥ ಥಿಂಗ್ಸ್ಗಳನ್ನು ಇದರಲ್ಲಿ ಇಟ್ಕೊಂಡು ನಮ್ಮನ್ನು ನಾವು ಹೇಗೆ ಸೇಫ್ ಮಾಡ್ಕೊಳ್ಳೋವಂಥದ್ದು ಅಂತ ಹೇಳಿ ನಾವು ಕ್ಲಾಸಲ್ಲಿ ಇದನ್ನು ಹೇಳ್ಕೊಡೋ ಅಂಥದ್ದು. ಇದನ್ನು ಮೋಜೋ ಬ್ಯಾಗ್ಸ್ ಅಂತಲೇ ಕರೆಯುವಂಥದ್ದು. ಇಂಥ ಒಂದು ಮೋಜೋ ಬ್ಯಾಗಲ್ಲಿ ನೀವೆಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಒಂದು ಸಣ್ಣ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ಈ ಬ್ಯಾಗಲ್ಲಿ ನೀವು 1 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಆ ಉಪ್ಪನ್ನು ಹಾಕಿರೋವಂಥ ಈ ಬ್ಯಾಗನ್ನು ನೀವು ಇದನ್ನು ಮಾಡಿ ಟೈ ಮಾಡ್ಕೊಂಬಿಡಿ. ಈ ಥರ ನಾವು ಟೈ ಮಾಡಿಕೊಂಡು
ಬ್ಯಾಗ್ ಅಂತಾನು ಕರಿತೀವಿ ನೋಡಿ. ಇದನ್ನ ನಾವು ಈ ರೀತಿ ನೀಟಾಗಿ ಟೈ ಮಾಡಿಕೊಂಡು ನಮ್ಮ ವ್ಯಾಲೆಟಲ್ಲಿ ಅಥವಾ ನಮ್ಮ ಬ್ಯಾಗ್ಗಳಲ್ಲಿ ನಮ್ಮ ಹತ್ರ ಏನು ಇಲ್ವಾ, ಈಗಂತೂ ನಾವು ಏನು ಡ್ರೆಸ್ಗಳು ಹಾಕಿರ್ತೀವೋ ಎಲ್ಲದರಲ್ಲೂ ಪಾಕೆಟ್ಸ್ಗಳಿರುತ್ತೆ, ಅಲ್ಲಾದರೂ ನೀವು ಇಟ್ಕೊಳ್ಳಿ. ಓಕೆ, ನಿಮ್ಮ ಕೈಯಲ್ಲಿ ಯಾವುದು ನೀವು ಕ್ಯಾರಿ ಮಾಡ್ತೀರೋ ಅಂಥದ್ರಲ್ಲಿ ಈ ಒಂದು ಸ್ಪೂನ್ ಕಲ್ಲುಪ್ಪು, ಒಂದೇ ಒಂದು ಸ್ಪೂನು ಕಲ್ಲುಪ್ಪನ್ನು ಹಾಕ್ಕೊಂಡು ನೀವು ಇದನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ. ಎಷ್ಟು ಕೆಟ್ಟ ದೃಷ್ಟಿಯಿಂದ ಈ ಒಂದು ಕಲ್ಲುಪ್ಪು ಸೇವ್ ಮಾಡುತ್ತೆ ಅನ್ನೋದು ನಿಮಗೆ ಖಂಡಿತ, ಇದನ್ನು ಯಾರೆಲ್ಲ ಉಪಯೋಗ ಮಾಡ್ತೀರೋ ಅವರಿಗೆ ಇದರ ಅನುಭವ ಆಗುತ್ತೆ. ಹಾಗೆ ಯಾರೆಲ್ಲ ರೇಖಿ ಕಲ್ತ್ಕೊಂಡಿದ್ದೀರಿ, ಕ್ರಿಸ್ಟಲ್ ಹೀಲರ್ಸ್ ಇದ್ದೀರಿ, ಏಂಜಲ್ ಥೆರಪಿ ಮಾಡ್ಕೊಂಡಿದ್ದೀರಿ, ಹಾಗೆ ಸಾಕಷ್ಟು ಮೊಡ್ಯಾಲಿಟೀಸ್ನ ನೀವು ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ, ಆಗ ಯಾರಿಗೆಲ್ಲ ಸಿಂಬಲ್ಸ್ಗಳು, ರೇಖಿ ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಇದ್ದೀರಿ, ಆ ಥರ ಎಲ್ಲ ಥರ ರೇಖಿ ಸಿಂಬಲ್ಸ್ಗಳನ್ನು, ಏಂಜಲ್ ಥೆರಪಿಯನ್ನು ಅದನ್ನು ನೀವು ಮಾಡಿಕೊಂಡವ್ರಿಗೆ ಇದು ಇನ್ನೂ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡಿಕೊಡುತ್ತೆ. ಯಾಕೆಂದರೆ ಈ ಒಂದು ಕಲ್ಲುಪ್ಪಿಗೆ ನೀವು ಸಿಂಬಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ನಾವು ಹೋಗಿ ಬರೋವರೆಗೂ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಥರದ ಅಡೆತಡೆಗಳು, ಹರ್ಡಲ್ಸ್ ಬರದೆ, ಯಾವುದೇ ಥರದ ಒಂದು ಅಡ್ಡಿ ಆತಂಕಗಳು ಬರದೇನೆ, ಕೆಟ್ಟ ದೃಷ್ಟಿಗಳು ಬೀಳದೇನೆ ನಾನು ಹೋಗಿರೋವಂಥ ಕೆಲಸ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ವಿಶ್ ಮಾಡಿಕೊಂಡು ಈ ಒಂದು ಉಪ್ಪನ್ನು ನಿಮ್ಮ ಜೊತೆನಲ್ಲೇ ಇಟ್ಕೊಂಡು ಹೋಗಿ. ಈ ಒಂದು ಸಿಂಪಲ್ ಆಗಿರೋವಂಥ ಈ ಒಂದು ರೆಮಿಡಿ ನಿಮಗೆ ದಿನನಿತ್ಯ ಯಾರಾದರೂ ಆಫೀಸ್ಗಳಿಗೆ ಹೋಗ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದೇ ಒಂದು ವಾರದಲ್ಲಿ ನೀವು ಇದಕ್ಕೆ ಉತ್ತರವನ್ನು ನೀವು ನನಗೆ ಕಮೆಂಟ್ ಮುಖಾಂತರ ಹೇಳ್ತೀರಿ. ನೀವು ಎಲ್ಲಿ ಬಿಸ್ನೆಸ್ ಮ್ಯಾನ್ಗಳಿರ್ತೀರೋ, ನಿಮ್ಮ ಯಾವುದೇ ಥರದ ಬಿಸ್ನೆಸ್ ಇದ್ರೂ ಯಾರೆಲ್ಲ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀರೋ ನೀವೇ ನನಗೆ ಹೇಳ್ತೀರಿ. ಒಂದು ವಾರದಲ್ಲೇ ನಿಮಗೆ ಸಾಕಷ್ಟು ಉತ್ತರಗಳನ್ನು ಕೊಡುತ್ತೆ. ಹಾಗೆ ನಾವು ದಿನನಿತ್ಯ ನೋಡಿ, ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಾದ್ರೆ, ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಾದ್ರೆ, ಯಾವುದೇ ಒಂದು ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ, ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ, ಇಂಟರ್ವ್ಯೂಸ್ ಅನ್ನೋದನ್ನ ಫೇಸ್ ಮಾಡಬೇಕು ಅನ್ನೋದಾದ್ರೆ, ಯಾವುದೋ ಒಂದು ಪ್ರಾಪರ್ಟಿ, ಗೋಲ್ಡು, ಸಿಲ್ವರು, ಕಾರು, ಲ್ಯಾಂಡು ಏನು ಬೇಕಾದರೂ ನಾವು ತಗೊಳ್ತಿದ್ದೀವಿ ಅನ್ನುವಂಥ ಸಂದರ್ಭಗಳಲ್ಲಿ ಈ ಉಪ್ಪನ್ನು ನೀವು ತಗೊಂಡು ಹೋಗಿ ನಿಮ್ಮ ಜೊತೆಯಲ್ಲಿ. ಉಪ್ಪನ್ನು ತಗೊಂಡು ಹೋಗಬೇಕಾದ್ರೆ ನೀವು ಒಂದೇ ಒಂದು ಸ್ಟ್ರಾಂಗ್ ಥಾಟನ್ನು ಕೊಡಬೇಕು. ನಾನು ಹೋಗಿ ಬರೋವರೆಗೂ ಯಾವುದೇ ಥರದ ಕೆಟ್ಟ ದೃಷ್ಟಿ ಬೀಳದಾಗೆ ನಾವು ಹೋದಂಥ ಕೆಲಸದಲ್ಲಿ ನನಗೆ ಯಶಸ್ಸು ಸಿಗಲಿ ಅಂತ ಹೇಳಿ ನೀವು ಇದನ್ನು ಇಟ್ಕೊಳ್ಬೇಕು. ಯಾರಿಗೆಲ್ಲ ಈ ಬ್ಯಾಗ್ಗಳು ಇವಾಗೆಲ್ಲ ತುಂಬ ಈಸಿಯಾಗಿ ಸಿಗುತ್ತೆ, ಯಾವುದೇ ಒಂದು ಗಿಫ್ಟ್ ಸೆಂಟರ್ಗೆ ಹೋದ್ರೂ ಅವ್ರು ಕೊಡ್ತಾರೆ. ಯಾವುದೇ ಈಗಂತೂ ಪೂಜಾ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಇದನ್ನು ಇಟ್ಟಿರ್ತಾರೆ. ಯಾಕೆ ಅಂದರೆ ಇದರಲ್ಲಿ ಸಾಕಷ್ಟು ಏನೇನೋ ಇಟ್ಬಿಟ್ಟು ಕೊಡೋ ಅಂಥದ್ದು ಪೂಜಾ ಸಾಮಗ್ರಿಗಳಲ್ಲಿ. ಯಾವುದು ಇಲ್ವಾ ನಿಮ್ಮ ಹತ್ರ, ಕೊನೆಗೆ ನೀವೇನು ಮಾಡಿ, ಈ ಥರ ಒಂದು ಪೌಚ್ ಪ್ಯಾಕನ್ನು ಇಟ್ಕೊಳ್ಳಿ. ಈ ಥರ ಒಂದು ಪೌಚ್ ಪ್ಯಾಕನ್ನು ಇಟ್ಕೊಳ್ಳಿ. ಇದಕ್ಕಿಂತ ಇನ್ನೂ ಪುಟಾಣಿದೆಲ್ಲ ಬರುತ್ತೆ, ಇನ್ನೂ ಸಣ್ಣ ಸಣ್ಣದು ನೋಡಿ, ಈ ಸೈಜಿಂದೆಲ್ಲ ಸಿಗುತ್ತೆ ನಿಮಗೆ. ಈ ಸೈಜಿಂದೆಲ್ಲ ಪೌಚ್ ಇದು ಸಿಗುತ್ತೆ ನಿಮಗೆ. ಈ ಥರದ್ರಲ್ಲೂ ಕೂಡ ನೀವು ಇಟ್ಕೊಳ್ಬಹುದು. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೆ ಪ್ಲಾಸ್ಟಿಕ್ಕು ಬೇಡ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅದಕ್ಕೆ ನಾವೇನು ಮಾಡಬೇಕು, ನೀವು ಒಂದು ಸಣ್ಣ ಒಂದು ಪೇಪರಲ್ಲಿ ಆ ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀವು ಈ ಪೌಚ್ ಪ್ಯಾಕಲ್ಲಿ ಇಟ್ಕೊಂಡು ನೀವು ಹೋಗ್ಬೋದು. ಹಾಗೆ ನೀವು ಕೇಳ್ಬೋದು, ಯಾಕೆ ನಾವು ಪೇಪರಲ್ಲೇನೆ ಉಪ್ಪನ್ನು ಇಟ್ಕೊಂಡು ಹೋಗ್ಬೋದಾ ಅಂತ. ವರ್ಸ್ಟ್ ಕಮ್ ವರ್ಸ್ಟ್ ಅಂತ ಹೇಳ್ತೀವಿ ಅಲ್ವಾ, ನಾವು ಎಲ್ಲೋ ಹೋಗಬೇಕಾಗಿದೆ, ಮನೆಯಲ್ಲಿ ನಮಗೆ ಯಾವುದೇ ಥರದ ಒಂದು ಸಣ್ಣ ಒಂದು ಪೌಚ್ ಪ್ಯಾಕು ಸಿಗಲಿಲ್ಲ, ಏನೂ ಸಿಗಲಿಲ್ಲ ನಮಗೆ ಅಂತ ಅಂದಾಗ ಒಂದು ಸಣ್ಣ ಪೇಪರಲ್ಲಾದರೂ ಪರವಾಗಿಲ್ಲ, ಒಂದು ಸ್ಪೂನು ಕಲ್ಲುಪ್ಪನ್ನು ಇಟ್ಕೊಂಡು ನಿಮ್ಮ ಥಾಟನ್ನು ಅದಕ್ಕೆ ಕೊಟ್ಟು, ಪಾಸಿಟಿವ್ ಥಾಟನ್ನು ಕೊಟ್ಟು ನಿಮ್ಮ ಒಂದು ಬ್ಯಾಗಲ್ಲಿ ಅಥವಾ ಪಾಕೆಟಲ್ಲಿ ಅದನ್ನು ಇಟ್ಕೊಂಡು ಹೋಗ್ಬೋದು. ಅದು ವರ್ಸ್ಟ್ ಕಮ್ ವರ್ಸ್ಟ್. ಬಟ್ ಏನಂತ ಹೇಳಿದ್ರೆ, ಯಾವಾಗಲೂ ಈ ಒಂದು ಬ್ಯಾಗನ್ನು ರೆಡಿ ಮಾಡಿಕೊಂಡು ನಿಮ್ಮ ಬಳಿ ಇಟ್ಕೊಳ್ಳಿ. ನಿಮಗೆ ಸಾಮಾನ್ಯ 1 ವೀಕ್ ಆಗ್ತಿದ್ದಾಗ್ಲೇನೆ ಇದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾಕೆ ಅಂದರೆ ದಿನನಿತ್ಯ ಆಫೀಸಿಗೆ ಹೋಗಿ ಬರೋರು, ಬಿಸ್ನೆಸ್ಗೆ ಹೋಗಿ ಬರೋ ಅಂಥವ್ರು, ನಿಮ್ಮದೇ ಸ್ವಂತವಾದ ಬಿಸ್ನೆಸ್ ರನ್ ಮಾಡ್ತಾ ಇರೋವಂಥವ್ರು, ಕಾಲೇಜು ಸ್ಕೂಲ್ಗೆ ಹೋಗಿ ಬರೋ ಅಂಥವ್ರು, ಎಲ್ಲರ ಮೇಲೂ ಈ ಒಂದು ದೃಷ್ಟಿಗಳು ಬೀಳೋ ಅಂಥದ್ದು ಇದ್ದೇ ಇರುತ್ತೆ. ಈ ಥರ ಇರುವಾಗ, ಅದು ದೃಷ್ಟಿ ಅಂದರೆ ಯಾವ ಥರದ್ರ ಬೇಕಾದ್ರೂ ಆಗಿರ್ಬೋದು, ಯಾವುದೇ ಒಂದು ನೆಗೆಟಿವಿಟೀಸಿಂದ ನಾವು ದೂರ ಸರಿಬೇಕು ಅಂತ ಹೇಳಿದ್ರೆ ಈ ರೆಮಿಡಿಯನ್ನು ನೀವು ಮಾಡ್ಕೊಳ್ಳಿ. ಈ ರೆಮಿಡಿ ನಿಮ್ಮನ್ನ ಎಲ್ಲಿವರೆಗೂ ಪ್ರೊಟೆಕ್ಷನ್ ತಗೊಂಡೋಗುತ್ತೆ ಅಂದರೆ ಒಂದೇ ಒಂದು ವೀಕು
ಕೇವಲ ಒಂದೇ ಒಂದು ವೀಕಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಉಪ್ಪು ಎಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದೆ ಅಂತ ಹೇಳಿ. ಆಗ ನೀವೇನ್ ಮಾಡಬೇಕು, ಇದನ್ನ 1 ವೀಕಿಗೆ ಇಟ್ಕೊಂಡ್ಬಿಡಿ. 1 ವೀಕ್ ಆದ ತಕ್ಷಣ ಇದರಲ್ಲಿರೋಂಥ ಉಪ್ಪನ್ನ ನಿಮ್ಮ ಸಿಂಕಲ್ಲಿ ಹಾಕಿ ನೀರನ್ನ ಬಿಟ್ಬಿಟ್ಟು ಅದನ್ನ ಕಳಿಸ್ಬಿಡಿ. ಮತ್ತೆ ಹೊಸ ಒಂದು ಉಪ್ಪನ್ನ ಇಟ್ಕೊಂಡು ಕ್ಯಾರಿ ಮಾಡಿ ಅಂತ ಹೇಳ್ತಾ, ಎಲ್ಲ ತರದ ನೆಗೆಟಿವಿಟೀಸು, ಮನಸ್ಸಿಗೆ ಕಿರಿಕಿರಿ, ಆತಂಕ, ಭಯ, ಏನೋ ಒಂಥರ ನಾನು ಹೋಗ್ತಾ ಇರೋ ಅಂತ ಕೆಲಸ ಆಗತ್ತಾ ಆಗಲ್ವಾ ಅಂತ ಈ ಒಂದು ದ್ವಂದ್ವ, ಡೈಲಾಮಾ ಅಂತ ಹೇಳ್ತೀವಿ ಅಲ್ವಾ, ಇದೆಲ್ಲದ್ರಿಂದನೂ ಈಚೆ ಬರ್ಲಿಕ್ಕೆ 1 ಸ್ಪೂನ್ ಉಪ್ಪನ್ನ ಈ ತರ ಒಂದು ಬ್ಯಾಗ್ ಅಲ್ಲಿ ನೀವು ಹಾಕೊಂಡು ನಿಮ್ಮ ಬಳಿ ಇಟ್ಕೊಳ್ಳಿ, ಉತ್ತರನ ನೀವೇ ಕಂಡ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗೆಲ್ಲ ನಾ ಕೊಟ್ಟಂತ ಈ ರೆಮಿಡಿ ಇಷ್ಟ ಆಗಿದೆ ಅವರು ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದೆ ಮತ್ತೊಂದು ರೆಮಿಡಿ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.